ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರಿಗೂ ನನ್ನ ಹೊಸ ವ್ಲಾಗ್ಗೆ ಸ್ವಾಗತ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ನೀವೆಲ್ಲ ನೋಡಿರೋ ಥರ ಇದು ಬಂದುಬಿಟ್ಟು ರವೀಂದ್ರನಾಥ್ ಠಾಗೋರ್ ಬೀಚ್ ಅಂತ. ಸೊ ಇದು ಲೊಕೇಟ್ ಆಗಿರೋದು ನಮ್ಮ ಕಾರವಾರದಲ್ಲಿ. ಸೊ ಈ ಸಂಡೇ ಫ್ರೀ ಇದ್ದಿದ್ದರಿಂದ ನಾನು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಹೋಗಿ ಚಿಕ್ಕದಾಗಿ ವ್ಲಾಗ್ ಮಾಡಿದ್ದೀವಿ. ಸೊ ಬನ್ನಿ ನೋಡ್ಕೊಂಬರೋಣ. ಸೊ ನಮ್ಮ ಕಾರವಾರ ಹಿಸ್ಟ್ರಿ ಪ್ರಕಾರ ಈ ಬೀಚಿಗೆ ರವೀಂದ್ರನಾಥ್ ಠಾಗೋರ್ ಬೀಚ್ ಅಂತ ಏನಕ್ಕೆ ಹೆಸರು ಬಂತು ಅಂತ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಸೊ ಅದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಇವತ್ತು ಬಂದುಬಿಟ್ಟು ಸಂಡೇ ಇದ್ದಿದ್ದರಿಂದ ತುಂಬ ಜನ ಬೀಚಿಗೆ ವಿಸಿಟ್ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಅವ್ರ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಇನ್ನು ಕೆಲವೊಬ್ರು ಸಿಂಗಲ್ ಆಗಿ ಬಂದು ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ ಬಿಟ್ಟು ಅವ್ರ ಮೈಂಡ್ನ ಫ್ರೆಶ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಜನ ಬಂದಿದ್ದಾರೆ. ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಅದು ಕಾರವಾರ ಅಂದರೆ ನಮ್ಮೂರಲ್ಲಿ ರವೀಂದ್ರನಾಥ್ ಠಾಗೋರ್ ಬೀಚ್ ಇದೆ ಅಂತ ಹೇಳಿಬಿಟ್ಟು. ನಮ್ಮ ಬೀಚ್ನ ಸುತ್ತಮುತ್ತ ಅಂತೂ ಸಖತ್ತಾಗಿರೋ ವ್ಯೂ ಇದೆ. ಆಲ್ಮೋಸ್ಟ್ ಒಂದು 4 ದಿಕ್ಕಲ್ಲೂ ಕೂಡ ಮೌಂಟೇನ್ಸಿಂದ ಕವರ್ ಆಗಿ ಸೆಂಟ್ರಲ್ ಬೀಚ್ ಇದೆ. ಸಖತ್ತಾಗಿದೆ ಬೀಚ್ ಮಾತ್ರ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. Doesn't even matter. I tried so hard and got so far, but in the end, it doesn't even matter. I had to fall to lose it all, but in the end, it doesn't even matter. ಸೊ ಫ್ರೆಂಡ್ಸ್, ಅಂತೂ ಬೀಚೆಲ್ಲ ಸುತ್ತಾಡಿದಾಯಿತು. ಸೊ ಈಗ ಮನೆ ಹೋಗೋ ಸಮಯ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ನಿಜವಾಗ್ಲು ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಸೊ ನೀವೆಲ್ಲ ನೋಡ್ತಾ ಇರ್ಬೋದು, ಇದು ಬೀಚ್ ಪಕ್ಕದಲ್ಲೇ ಇರುವ ಚಿಕ್ಕ ಗಾರ್ಡನ್. ಇಲ್ಲೆಲ್ಲ ಮಕ್ಕಳು ಖುಷಿಯಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೂ ಆಡಬೇಕು ಅಂತ ಮನಸ್ಸಾಗುತ್ತೆ. ಬಟ್ ನಾವು ಮಕ್ಕಳೆಲ್ಲ ದೊಡ್ಡವರಾಗಿದ್ದೀವಿ. ಅವ್ರ ಲೈಫೇ ಎಷ್ಟು ಚಂದ ಅಲ್ವಾ ಮಕ್ಕಳಿರ್ಬೇಕಾದ್ರೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಅವ್ರು ಮಾಡಿದ್ದೇ ದರ್ಬಾರು, ಆಡಿದ್ದೇ ಆಟ. ಹೋಗಲಿ ಬಿಡಿ, ಬನ್ನಿ ಹೋಗೋಣ. ಈ ವ್ಲಾಗಲ್ಲಿ ನಮ್ಮ ಕಾರವಾರ ಬೀಚ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಸ್ಪಾಟಿಗಂತೂ ಬಂದರೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಏನು ತಿನ್ನಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಬಿಕಾಸ್ ಅಷ್ಟೊಂದು ಅಂಗಡಿಗಳು ಬಂದಿದ್ದಾವೆ. ಸೊ ನಾವು ಇಲ್ಲೇನು ತಿನ್ನಕ್ಕೆ ಹೋಗಲ್ಲ, ಆಚೆ ಏನಾದ್ರು ತಿನ್ಕೊಂಡು ಹೋಗ್ತೀವಿ. ಸೊ ಬನ್ನಿ ಹೋಗೋಣ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ.